ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಜನವರಿ 8 ಬಹಳ ವಿಶೇಷವಾಗಿರುವಂತಹ ಗುರುವಾರ. ನಾಳೆಯ ಗುರುವಾರದಿಂದ ಈ ರಾಶಿಯವರಿಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲ ಕಷ್ಟಗಳಿಂದ ಹೊರಬರುವಂತೆ ಶಕ್ತಿಯನ್ನು ನೀಡುತ್ತದೆ. ಸಂಪೂರ್ಣವಾಗಿ ಈ ರಾಶಿಯವರಿಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದಾಗಿ ನಿಮ್ಮ ಕಷ್ಟಗಳು ಕಳೆಯುವಂಥ ವಿಶೇಷವಾದ ಸಂದರ್ಭ ನಾಳೆಯಿಂದ ಪ್ರಾಪ್ತಿಯಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಒಟ್ಟಾರೆಯಾಗಿ ಜಾಕ್ಪಾಟ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ, ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಈ ರಾಶಿ ಚಕ್ರದವರಿಗೆ ಯಾವ ರೀತಿ ಕಷ್ಟಗಳು ಬಂದರೂ ಕೂಡ ಓಂ ಗುರು ರಾಘವೇಂದ್ರಾಯ ನಮಃ ಎಂಬ ಒಂದು ಮಂತ್ರದಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮ ಮಾಡಿಕೊಳ್ಬಹುದು. ಸಾಲ ಬಾಧೆಯಿಂದ ಕೂಡ ಈ ರಾಶಿಯವರು ಬೇಗ ಹೊರಬರಬಹುದು. ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಕಷ್ಟಗಳಿಂದ ಮುಕ್ತಿ ಪಡೆದುಕೊಳ್ಳುವಂತಹ ವಿಶೇಷವಾದ ದಿನ ನಾಳೆಯಿಂದ ಬರ್ತಾ ಇರೋದ್ರಿಂದ ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿರೋದ್ರಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಹೌದು, ನಾಳೆಯಿಂದ ಈ ರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತದೆ. ಎಲ್ಲ ಕೆಲಸಗಳು ಅಡೆತಡೆ ಇಲ್ಲದೆ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಸಹೋದ್ಯೋಗಿಗಳ ಸಹಕಾರದಿಂದ ಹೊಸ ಯೋಚನೆಗಳನ್ನು ಕೂಡ ಶುರು ಮಾಡಬಹುದು. ನಿಮ್ಮ ಶ್ರಮವನ್ನು ಪರಿಗಣಿಸಿ ಉನ್ನತ ಸ್ಥಾನ ಹಾಗೂ ಬಡ್ತಿ ನೀಡಿ ಗೌರವಿಸುತ್ತಾರೆ. ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಲಾಭದಾಯಕ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯವರು ಅಂದುಕೊಂಡಂತೆ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸ್ತಾರೆ. ಕೆಲಸದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತಾರೆ. ಈ ಸಮಯ ಈ ರಾಶಿ ಅವರಿಗೆ ಮೇಲಾಧಿಕಾರಿಗಳ ಸಂಪೂರ್ಣವಾದ ಸಹಾಯವನ್ನು ಪಡೆದುಕೊಳ್ಳೋದಕ್ಕೆ ಯಾವುದೇ ಹಿಂಜರಿಕೆ ಬೇಡ. ನಿಮ್ಮ ಕೆಲಸಗಳು ಸುಲಭವಾಗ್ತಾ ಹೋಗುತ್ತೆ. ಇನ್ನು ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶಗಳಿಂದ ಪರಿಹಾರವನ್ನು ಪಡೆದುಕೊಳ್ಬಹುದು. ನಾಳೆಯ 1 ಜನವರಿ ಗುರುವಾರದ ದಿನದಿಂದ ಈ ರಾಶಿಯವರಿಗೆ ಅದೃಷ್ಟ ಡಬಲ್ ಆಗುತ್ತೆ ಅಂದರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ತಪ್ಪು ದಾರಿ ಹಿಡಿಯುವುದು ದೀರ್ಘಕಾಲದ ತೊಂದರೆಗಳಿಗೆ ನಿಮ್ಮನ್ನು ದೂಡಬಹುದು. ಹಾಗಾಗಿ ಕೆಟ್ಟ ದಾರಿ ಹಿಡಿಯೋದನ್ನು ತಪ್ಪಿಸಬೇಕು. ಈ ರಾಶಿಯವರು ವೈದ್ಯಕೀಯ, ಇಂಜಿನಿಯರಿಂಗ್, ಕೈಗಾರಿಕೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಲಾಭ ಅನ್ನೋದು ಕಟ್ಟಿಟ್ಟ ಬುತ್ತಿ. ಈ ದಿನ ನಿಮ್ಮೆಲ್ಲ ಆಸೆಗಳು ಈಡೇರುವಂತಹ ಸುಸಂದರ್ಭ. ಸ್ವಂತ ಹುದ್ದೆ ಶುರು ಮಾಡಲು ಅದ್ಭುತವಾದ ಸಮಯವಾಗಿದೆ. ಈ ಸಮಯ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ನೀವು ಮಾಡಿದ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ನಿಮ್ಮದಾಗುತ್ತದೆ. ಜಾತಕದಲ್ಲಿ ಗುರುವಿನ ಸ್ಥಾನ ಅದ್ಭುತವಾಗಿರೋದ್ರಿಂದ ನೀವು ಬೇಡಿದ ಹೊರ ಪ್ರಾಪ್ತಿಯಾಗುತ್ತೆ. ಅದಲ್ಲದೆ 7ನೇ ಮನೆಯಲ್ಲಿ ಶುಕ್ರ ಆರ್ಥಿಕ ಜೀವನವನ್ನು ಸಾಕಷ್ಟು ಸುಧಾರಿಸ್ತಾನೆ. ಈ ರಾಶಿಯವರಿಗೆ ಗುರುವಿನ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ರೀತಿಯ ಮಾರ್ಗದರ್ಶನ ಸಿಗೋದ್ರಿಂದ ನಿಮಗೆಲ್ಲ ಇರುವಂತಹ ಕಷ್ಟಗಳು ಪರಿಹಾರವಾಗುವಂತಹ ವಿಶೇಷವಾದ ಸಮಯವಾಗಿದೆ. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸ್ತೀರಾ. ಈ ಒಂದು ಸಂದರ್ಭದಲ್ಲಿ ಹಣದ ವಿಚಾರದಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಅಸಡ್ಡೆ ಮಾಡಬೇಡಿ. ಎಲ್ಲವನ್ನ ಸರಿಯಾದ ಸಮಯಕ್ಕೆ ಮುಗಿಸಿಕೊಳ್ಳೋದು ಉತ್ತಮ. ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ತುಂಬ ಉತ್ತಮವಾಗಿರುತ್ತೆ. ನೀವು ಹಣ ಕಳೆದುಕೊಂಡು ಮೋಸ ಹೋಗುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಹಣದ ವ್ಯವಹಾರದಲ್ಲಿ ಯೋಚನೆ ಮಾಡಿ ಜಾಗರೂಕರಾಗಿ ಮುಂದೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ನಿಮ್ಮೆಲ್ಲ ಆಸೆಗಳು ಈಡೇರುವಂತಹ ಆತುರದಲ್ಲಿ ತಪ್ಪು ದಾರಿಯನ್ನು ಹಿಡಿಯೋಕೆ ಹೋಗಬೇಡಿ. ಹೀಗಾಗಿ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮೈಯೆಲ್ಲ ಕಣ್ಣಾಗಿರೋದು ಒಳ್ಳೆಯದು. ನೀವು ಕೆಲಸ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನವಾಗಿರಿಸುವಂತಹ ಅತ್ಯುತ್ತಮ ಸಮಯ. ಮನೆಯವರಿಗೋಸ್ಕರ ಸಮಯವನ್ನು ಕೊಡ್ತೀರಾ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮ ಕೆಲವೊಮ್ಮೆ ಬೇಸರಕ್ಕೆ ಕಾರಣವಾಗಬಹುದು. ಜೊತೆಗೆ ಮನೆಯ ಜೊತೆಗೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗೋದು ಅತ್ಯುತ್ತಮ. ಈ ಸಮಯದಲ್ಲಿ ಈ ರಾಶಿ ಚಕ್ರದವರ ಜೀವನದಲ್ಲಿ ಇವರ ಮೇಲಿರ್ತಕ್ಕಂತಹ ಗೌರವ ಜನರಿಗೆ ಹೆಚ್ಚಿಗೆ ಆಗುತ್ತೆ. ಸಮಾಜದಲ್ಲಿ ಉತ್ತಮವಾದ ನಂಬಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ನೀವು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ. ಇದರಿಂದ ಆದಷ್ಟು ಬೇಗ ಯಶಸ್ಸು ನಿಮ್ಮ ಕೈ ಸೇರುತ್ತೆ. ಇಷ್ಟರ ಲಾಭವನ್ನು ಕಂಡುಕೊಂಡು ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭ ರಾಶಿ, ಮೀನರಾಶಿ, ಮೇಷರಾಶಿ, ತುಲಾರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.